ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಎಲ್ಲರೂ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳ್ತಾರೆ, ಆದರೆ ನಾನು ಹೇಳ್ತೀನಿ ಸೆಕೆಂಡ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಹುಡುಗರು ಫಸ್ಟ್ ಲವ್ ಅಲ್ಲಿ ಫೇಲ್ ಆಗಿರ್ತಾರೆ. ಆಲ್ಮೋಸ್ಟ್ 99% ಎಲ್ಲರೂ ಫೇಲ್ ಆಗಿರ್ತಾರೆ. ಯಾರೋ 1% ಮಾತ್ರ ಕಂಟಿನ್ಯೂ ಮಾಡ್ತಿರ್ತಾರೆ. ಫಸ್ಟ್ ಲವ್ ಅಲ್ಲಿ ನಾವು ಎಲ್ಲ ಕ್ರಶ್ ಆಗಿ ಮೆಸೇಜ್ ಮಾಡಿ ಪ್ರಪೋಸ್ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಆದ್ಮೇಲೆ 2 ವರ್ಷ 3 ವರ್ಷ ಜೊತೆಗೆ ಇರ್ತೀವಿ. ಆದ್ಮೇಲೆ ಅವ್ರಿಗೆ ಏನು ತಿಳಿಯುತ್ತೋ ಗೊತ್ತಿಲ್ಲ, ಸಡನ್ ಆಗಿ ರೀಸನ್ ಇಲ್ಲದೆ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಮಾಡಿರೋ ತಪ್ಪು ಲಾಸ್ಟಿಗೆ ಮತ್ತೆ ನಮ್ಮೇಲೆ ಹಾಕ್ತಾರೆ, ನೀನೇ ಮಾಡಿದ ತಪ್ಪು, ನೀನ್ ಹಂಗಿಲ್ಲ ಅಂದ್ರೆ ನಾನು ಇರ್ತಿದ್ದೆ ಅಂತ. ಹುಡುಗರು ಅನುಮಾನ ಪಡ್ತಾರಂದ್ರೆ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ಲಿ, ನಮ್ಮನ್ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೆ ಅನುಮಾನ ಪಡೋದೇ ಹೊರ್ತು ನಿಮ್ ಮೇಲೆ ಇದ್ರಿದ್ದ ಅಲ್ಲ. ಇವಾಗ ಲೇಟ್ ರಿಪ್ಲೈ ಬರ್ತಿರುತ್ತೆ. ಅವಾಗ ಹುಡುಗನಿಗೆ ಯಾರೇ ಆಗ್ಲಿ ಸಿಟ್ಟು ಬಂದೇ ಬರುತ್ತಲ್ವಾ, ಯಾರ ಜೊತೆ ಚಾಟ್ ಮಾಡ್ತಿದ್ಯಾ, ಯಾರ ಜೊತೆ ಕಾಲಾಗ್ ಮಾತಾಡ್ತಿದ್ಯಾ ಅಂತ. ಆನ್ಲೈನ್ ಅಲ್ಲಿ ಇದ್ರೆ ಯಾಕೆ ಲೇಟ್ ರಿಪ್ಲೈ ಕೊಡ್ತಿದ್ಯಾ ಅಂತ ಹುಡುಗ ಕೇಳ್ತಾನೆ. ಹುಡುಗಿ ಅದಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಇವನೇನೋ ಫುಲ್ ಇಷ್ಟು ಇರಿಟೇಟ್ ಮಾಡ್ತಾನೆ ನನಗೆ, ಮೆಸೇಜ್ ಮಾಡು ಕಾಲ್ ಮಾಡು ಅಂತ. ಆದ್ರೆ ಅವ್ರಿಗೇನ್ ಗೊತ್ತಿರುತ್ತೆ, ಹುಡುಗ ಗೊತ್ತಿರುತ್ತೆ ಎಲ್ಲಿ ನನ್ನ ಹಾಕಿ ಬಿಟ್ಟೋಗ್ಬಿಡ್ತಾಳೋ ಅನ್ನೋ ಭಯ. ಇವೆಲ್ಲ ಫಸ್ಟ್ ಲವ್ ಅಲ್ಲಿ ಮಾಡ್ತೀವಿ ನಾವು. ಸೆಕೆಂಡ್ ಲವ್ ಅಲ್ಲಿ ಈ ತರ ಮಾಡಕ್ ಹೋಗಲ್ಲ. ಯಾಕೆ? ಫಸ್ಟ್ ಲವ್ ಅಲ್ಲಿ ಇದೆಲ್ಲ ಮಾಡಿ ಅನುಭವಿಸಿ ಕಳ್ಕೊಂಡ್ಬಿಟ್ಟಿರ್ತೀವಲ್ಲ ಅವ್ರನ್ನ. ಅದಕ್ಕೆ ಸೆಕೆಂಡ್ ಲವ್ ಅಲ್ಲಿ ಇದು ಯಾವ ತರ ಮಾಡಕ್ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಮಗೆ ಟೈಮ್ ಕೊಡ್ತಾರ ಅಷ್ಟ್ ಸಾಕು. ಎಲ್ಲ ಒಂದ್ ಕಡೆ ನೆನ್ಸ್ಕೊಂತಾರಲ್ಲ ನಮ್ಮನ್ನ, ಅಷ್ಟ್ ಸಾಕು. ಬಾಯ್.